भूतैर्महद्भिर्यैमाः पुरो विभुः निर्माय शेते यदमीषु पूरुषः भुङ्क्ते गुणान् षोडश षोडशात्मकः सोऽलङ्कृषीष्ट भगवान् वचांसि मे श्रीरूपिणी क्वणयति चरणारविन्दं लीलामृतेन हरिसद्वने दग्धदोष सम्मार्जतीव यदनुग्रहणे अन्ययत्नाः देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्चुरुदेहगीतः संसार आधावतिकालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अथानगाङ्ग्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात् सङ्गमोऽनुग्रह एष नस्तव। श्रीगुरुभ्यो नमः। भागवते द्वितीये स्कन्धे दशमे अध्याये अथ 35 श्लोकः। ಎರಡನೇ ಸ್ಕಂದದ 10ನೇ ಅಧ್ಯಾಯದ 35ನೇ ಶ್ಲೋಕः अत्र उपन्यस्यते। ब्रह्मरातः परीक्षित विष्णुराताय ब्रह्मरातः शुकाचार्यः विष्णुराताय परीक्षिते भगवतः द्वे रूपे स्थूल सूक्ष्माख्ये वर्णयां बभूव। तत्र स्थूलं रूपं चतुर्मुखस्य देह एव। सर्वमपि इदं जडचेतनाख्यं विश्वम् अस्य पुरुषोत्तमस्य स्थूलं रूपं। तदन्तर्वर्ति चतुर्मुख शरीरमपि भगवतः स्थूलं रूपं। सर्वमपि यतः भगवदधीनम् अतः तस्य स्थूलं देहमिति भण्यते। परमात्मनः सूक्ष्मं रूपं तु तदभिन्नं शङ्खचक्रगदाधरं रूपमेव। उभे अपि न गृह्णन्ति मायासृष्टे अस्मिन् प्रपञ्चे। अज्ञानिनः उभे अपि एते रूपे अधिगन्तुं न प्रभवन्ति। ये ज्ञानिनः ते तु नूनं प्रभवन्ति। सर्वत्र तत्र स्थूलरूपे भगवन्तं सन्निहितं दृष्ट्वा तमेव पूजयन्ति। तस्य सूक्ष्मं च रूपम् अनुसन्धाय तदपि पूजयन्ति। ಮೂವತ್ತೈದನೇ ಈ ಶ್ಲೋಕದಲ್ಲಿ ಭಗವಂತನ ಎರಡು ರೂಪಗಳನ್ನು ನಿನಗೆ ವರ್ಣನೆ ಮಾಡಿದೆ. ಈ ಭಗವಂತನ ಇಚ್ಛೆಯಿಂದ ಸೃಷ್ಟವಾದ ಈ ಜಗತ್ತಿನಲ್ಲಿ ಜ್ಞಾನಿಗಳಾದವರು ಭಗವಂತನ ಎರಡು ರೂಪಗಳನ್ನು ತಿಳಿತಾರೆ. ಆದರೆ ಅಜ್ಞಾನಿಗಳಿಗೆ ಅವನ ರೂಪವನ್ನು ತಿಳಿಯಲಾಗುವುದಿಲ್ಲ ಅಂತ ಶುಕಾಚಾರ್ಯ ಪರೀಕ್ಷಿತನಿಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಆನುಮಾನಿಕಮಪಿ ಏಕೇಶಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೇರ್ ದರ್ಶಯತಿ ಅನ್ನುವ ಸೂತ್ರದಲ್ಲಿ ಆಚಾರ್ಯರು
ತಸ್ಯೈವ ಪಾರತಂತ್ರ್ಯಾತ್ ಶರೀರ ರೂಪಕ್ಕೆ ಅವ್ಯಕ್ತೆ ವಿನ್ಯಸ್ತಸ್ಯ ಅಂತ ಹೀಗೆ ಈ ಅವ್ಯಕ್ತ ತತ್ವ ಅನ್ನುವುದು ಲಕ್ಷ್ಮೀದೇವಿ ಅವಳು ಅಥವಾ ಅವಳಿಂದ ಅಭಿಮನ್ಯಮಾನವಾದ ಈ ಜಡ ಪ್ರಕೃತಿ ಇವೆರಡೂ ಕೂಡ ಆತನಿಗೆ ಶರೀರದಂತಿದೆ. ಯಾಕೆಂದ್ರೆ ಪಾರತಂತ್ರ್ಯಾತ್ ಅಂತ ವರ್ಣನೆ ಮಾಡಿದ್ದಾರೆ. ಆಚಾರ್ಯಕ್ಕೆ ಅರ್ಥ ಬರೆದಿದ್ದಾರೆ ಸೂತ್ರಕ್ಕೆ. ಇಂಥ ಅವ್ಯಕ್ತದಲ್ಲಿ ಆ ಭಗವಂತ ಇದ್ದಾನೆ ಅಂತ. ಹೀಗೆ ಪಾರತಂತ್ರ್ಯಾತ್ ಶರೀರ ರೂಪಕ್ಕೆ ಪರತಂತ್ರ ಆದ್ರಿಂದ ಪರಾಧೀನ ಆದ್ರಿಂದ ಆ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಎರಡೂ ಕೂಡ ಭಗವಂತನ ಶರೀರ ಅಂತೇನು ವರ್ಣನೆ ಮಾಡಿದ್ದಾರೆ. ಅದನ್ನ ಹಿಂದೆ ನಾವು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ನೋಡೇ ಇದ್ದೀವಿ. ಅದನ್ನು ಈಗ ಬ್ರಹ್ಮಸೂತ್ರ ಭಾಷ್ಯದ ಬೆಳಕಿನಲ್ಲಿ ಕೂಡ ನೋಡಿದ್ವಿ. ಅಲ್ಲಿ ಒಂದು ಸಂಗತಿ ನಮಗೆ ತಿಳಿದು ಬಂತು. ಶರೀರ ರೂಪಕ ಅಂತ ಶಬ್ದ ಪ್ರಯೋಗ ಇದೆ ಸೂತ್ರದಲ್ಲಿ. ಭಗವಂತನಿಗೆ ಮುಖ್ಯವಾದ ಶರೀರ ಯಾವುದು? ಆತನ ಸ್ವರೂಪ ಶರೀರವೇ ಆತನಿಗೆ ಮುಖ್ಯವಾದ ಶರೀರ. ಉಳಿದುದೆಲ್ಲವನ್ನು ಕೂಡ ಆತನಿಗೆ ಶರೀರ ರೂಪಕ ಅಂತ ಅನ್ಬೇಕು. ಲಕ್ಷ್ಮೀ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ, ಹಾಗೆ ಜಡ ಪ್ರಕೃತಿಯಾದ ಭಗವಂತ, ಜಡ ಪ್ರಕೃತಿಯಾದ ಈ ನಿಸರ್ಗ, ಭಗವಂತ ಅಲ್ಲ ನಿಸರ್ಗ, ಇವೆರಡೂ ಕೂಡ ಆತನಿಗೆ ಶರೀರ ರೂಪಕ ಅಂತ ಹೀಗೆ ಅದರ ಅರ್ಥ ನಾವು ತಿಳಿಬೇಕು. ಶರೀರ ಅಲ್ಲ, ಅದು ಶರೀರದಂತೆ ಅಂತ. ಅಲ್ಲಿ ಕ ಅಂತ ಪ್ರತ್ಯಯ ಇದೆಯಲ್ಲ, ಅನೇಕ ಕಡೆ ಸ್ವಾರ್ಥೇ ಕಪ್ರತ್ಯಯ ಅಂತ ಹೇಳ್ತಿರ್ತಾರೆ. ಇಲ್ಲೆಲ್ಲ ಕಡೆಯೂ ಕೂಡ ಸ್ವಾರ್ಥದಲ್ಲಿ ಕಪ್ರತ್ಯಯ ಬಂದಿರೋದಲ್ಲ, ಹೊರತು ಕಪ್ರತ್ಯಯ ಕುತ್ಸನೆ ಅಂತ ಆಚಾರ್ಯ ಹೇಳ್ತಾರೆ. ಕೆಲವು ಕಡೆ ಕುತ್ಸನ, ಅದು ಕ್ಷುಲ್ಲಕ ಅನ್ನೋ ಅರ್ಥವನ್ನು ತೋರಿಸಲಿಕ್ಕೋಸ್ಕರ ಕೂಡ ಕಪ್ರತ್ಯಯವನ್ನ ಪ್ರಯೋಗ ಮಾಡ್ತಿರ್ತಾರೆ. ಭಗವಂತನ ಸೂಕ್ಷ್ಮ ಶರೀರ ಏನಿದೆ, ಆತನ ಸ್ವರೂಪ ಶರೀರ, ಅದು ಆತನಿಗೆ ಮುಖ್ಯ ಶರೀರ. ಅದನ್ನು ಶರೀರ ಅನ್ನುವುದು. ಉಳಿದುದನ್ನೆಲ್ಲವನ್ನೂ ಶರೀರಕ ಅಂತ ಅನ್ನಬೇಕು ಅಂತ ಅದನ್ನ ತಿಳಿಸ್ತಿದ್ದಾರೆ. ಶರೀರಕ ಅಂತ ಅಂದ್ರೂ ಆಯಿತು, ಅನ್ನದೇ ಇದ್ರೂ ಆಯಿತು. ಅದನ್ನ ಕ ಎಂಬ ಪ್ರತ್ಯಯವನ್ನು ಬಳಸುವ ಮೂಲಕ ಸೂಕ್ಷ್ಮ ಶರೀರದಂತೆ ಇದಲ್ಲ ಅಂತ ತಿಳಿಸ್ತಾರೆ. ಅದನ್ನೇ ನಾವಿಲ್ಲಿ ತಿಳಿಯಬೇಕಾದದ್ದು. ಇದನ್ನು ಆಚಾರ್ಯರು ಬೇರೆ ಬೇರೆ ಕಡೆ ಗೀತಾ ಭಾಷ್ಯ ಮೊದಲಾದ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೆ ಬೃಹದಾರಣ್ಯಕ ಭಾಷ್ಯದಲ್ಲಿ ನನಗೆ ನೆನಪಿಗೆ ಬಂದದ್ದನ್ನ ಈಗ ನಿಮ್ಮೆದುರಿಗೆ ಹೇಳಿದ್ದೇನೆ. ಈಗ ಆ 35ನೇ ಶ್ಲೋಕ ಮತ್ತೆ ಅಲ್ಲಿ ಬಂದಿರುವಂತಹ ಭಾಗವತ ತಾತ್ಪರ್ಯ ಅದನ್ನ ಸ್ವಲ್ಪ ಗಮನಿಸೋಣ. ಮಾಯಾ ಸೃಷ್ಟೇ ಜಗತಿ ಯೇ ಅವಿಪಸ್ಥಿತ ಅಂತ ಹೀಗೆ ಅಲ್ಲಿ ಪಾಠ ಇದೆ. ಮಾಯೆಯಿಂದ ಸೃಷ್ಟವಾದದ್ದು ಈ ಜಗತ್ತು. ಭಗವಂತನ ಮಾಯೆಯಿಂದ, ಭಗವಂತನ ಇಚ್ಛೆಯಿಂದ ಸೃಷ್ಟವಾದುದು ಈ ಜಗತ್ತು. ಅದರಲ್ಲಿ ಯೇ ಅವಿಪಸ್ಥಿತ, ಅಜ್ಞಾನಿಗಳ್ಯಾರಿದ್ದಾರೆ ಅವರಿಗೆ ಈ ಸ್ಥೂಲ ಸೂಕ್ಷ್ಮ ರೂಪಗಳ ಅರಿವಾಗೋದಿಲ್ಲ. ಆದರೆ ಜ್ಞಾನಿಗಳಿಗೆ ಅದರ ಅರಿವಾಗ್ತದೆ ಅಂತ ಅದರ ಅರ್ಥ. ಮಾಯಾ ಸೃಷ್ಟಿ ಅಂದರೆ ಭಗವದಿಚ್ಛೆಯ ಪ್ರಕೃತ್ಯಾಚ ವಿರಚಿತೆ. ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಮಾಯೆಯಿಂದ ಸೃಷ್ಟಿಸಲ್ಪಟ್ಟದ್ದು ಅಂದರೆ ಭಗವಂತನ ಇಚ್ಛೆಯಿಂದ, ಹಾಗೆ ಜಡ ಪ್ರಕೃತಿಯಿಂದ ಮತ್ತು ಚೇತನ ಪ್ರಕೃತಿಯಿಂದ. ಕ್ರಮವಾಗಿ ಹೇಳುವುದಾದರೆ ಮಾಯಾ ಅಂದರೆ ಭಗವಂತನ ಇಚ್ಛಾ ಅನ್ನೋದು ಮುಖ್ಯ, ಚೇತನ ಪ್ರಕೃತಿ ಅನ್ನೋದು ಎರಡನೇದ್ದು, ಜಡ ಪ್ರಕೃತಿ ಅನ್ನುವುದು ಮೂರನೇದು. ಇಂಥ ಈ ಪ್ರಕೃತಿಯಿಂದ, ಇಂಥ ಮಾಯೆಯಿಂದ ಸೃಷ್ಟಿಸಲ್ಪಟ್ಟದ್ದು ಈ ಜಗತ್ತು. ಅಜ್ಞಾನಿಗಳಿಗೆ ಅದು ಗೊತ್ತಾಗೋದಿಲ್ಲ, ಜ್ಞಾನ ದುರ್ಬಲರಿಗೆ ಅದು ಗೊತ್ತಾಗೋದಿಲ್ಲ. ಆದರೆ ಜ್ಞಾನಿಗಳಿಗೆ ಅದು ಗೊತ್ತಾಗ್ತದೆ. ಅಲ್ಲಿ ಗೃಹಂತಿ ಅಂತಂದ್ರೆ ನ ಗೃಹಂತಿ ಅಂತಿದೆ, ತಿಳಿಲಿಕ್ಕಾಗೋದಿಲ್ಲ, ಅವರಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೂ ಆಗೋದಿಲ್ಲ. ಆ ಶಬ್ದ ತುಂಬ ಸುಂದರವಾಗಿದೆ. ಜ್ಞಾನಿಗಳಾದವರು ಇವೆರಡೂ ರೂಪಗಳನ್ನು ತಿಳಿದು ಅಂಥ ಆ ಭಗವಂತನ ರೂಪಗಳನ್ನು ತಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ, ಮನಸ್ಸಿನಲ್ಲಿ ಧಾರಣೆ ಮಾಡ್ತಾರೆ. ಅದಕ್ಕೆ ಗೃಹಂತಿ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ.
ಜ್ಞಾನಿಗಳಿಗೆ ಸಾಧ್ಯ ಆಗ್ತದೆ, ಅಜ್ಞಾನಿಗಳಿಗೆ ಸಾಧ್ಯ ಆಗೋದಿಲ್ಲ ಅಂತ. ಮಾಯಾಸೃಷ್ಟೇ ಜಗತಿ ಯೇ ಅವಿಪಸ್ಥಿತ ಅನ್ನೋದು ಯೇ ಅಂತ ಶಬ್ದ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಮಾಯಾಸೃಷ್ಟೇ ಅನ್ನೋದು ಸಪ್ತಮ್ಯಂತವಾದ ಶಬ್ದ ಅಂತ ಯಾದವಾರ್ಯರು ಮತ್ತು ವಿಜಯಧ್ವಜರು ಅದಕ್ಕೆ ಬರೆದಿದ್ದಾರೆ. ಇಲ್ಲಿ ಇದೇ ಭಾಗಕ್ಕೆ ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವಂಥ ಭಾಗವತ ಗ್ರಂಥ, ಸರ್ವಮೂಲ ಭಾಗವತ ತಾತ್ಪರ್ಯ ಗ್ರಂಥ, ಅದರಲ್ಲಿ ಕೆಲವು ಪ್ರಾಚೀನ ಟೀಕೆಗಳನ್ನು ಉದ್ಧರಿಸಿದ್ದಾರೆ. ಅಲ್ಲಿ ಆಚಾರ್ಯರು ಮಾಯಾಸೃಷ್ಟೇ ಜಗತಿ ಅಂತಿಷ್ಟು ಹೇಳಿದ್ರೂ ಕೂಡ ಒಂದು ಬೇರೆ ಅರ್ಥ ಬರೆದಿದ್ದಾರೆ. ವಿಪಸ್ಥಿತ ಅಂದರೆ ವಸ್ತು ಸ್ವರೂಪ ಪರೀಕ್ಷಕಾ, ವಸ್ತುವಿನ ಸ್ವರೂಪ ಎಂಥದ್ದು? ಭಗವಂತನೂ ಒಂದು ವಸ್ತು, ಜಡಚೇತನಾತ್ಮಕವಾದ ಈ ಜಗತ್ತೂ ಒಂದು ವಸ್ತು. ಇದು ಎಲ್ಲದರ ತತ್ವವನ್ನು ಅರಿತುಕೊಳ್ಳಬಲ್ಲಂಥವರು ಅವರು ಪ್ರಕೃತಿಯಿಂದ ಹುಟ್ಟಿದ ಈ ವಸ್ತುವನ್ನು ನ ಅಂಗೀಕರುವಂತೆ. ಕೆಲವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಉಭಯ ಅಪಿ ಮಾಯಾಸೃಷ್ಟೇ ಪ್ರಕೃತಿ ಪ್ರಾಪ್ತೆ ಇತಿ ನ ಅಂಗೀಕರುವಂತೆ. ಇತಿ ಅಂತ ಒಂದು ಶಬ್ದ ಅಧ್ಯಾಹಾರ ಮಾಡ್ಕೋತಾರೆ. ಈ ಎರಡು ರೂಪಗಳಿದೆಯಲ್ಲ, ಸ್ಥೂಲ ಮತ್ತು ಸೂಕ್ಷ್ಮ ಎರಡು ರೂಪಗಳು, ಇವು ಎರಡೂ ರೂಪಗಳು ಕೂಡ ಪ್ರಕೃತಿಯಿಂದ ಬಂದದ್ದು ಅನ್ನುವುದನ್ನು ಜ್ಞಾನಿಗಳು ಒಪ್ಪೋದಿಲ್ಲ. ಯಾಕೆಂದ್ರೆ ಈ ಚತುರ್ಮುಖ ಬ್ರಹ್ಮನ ದೇಹ ಅನ್ನುವುದೇನಿದೆಯಲ್ಲ ಅದು ಪ್ರಾಕೃತ ಅಂತ ಒಪ್ಪಬಹುದು. ಆದರೆ ಭಗವಂತನ ನಿಜ ರೂಪ ಏನಿದೆ ಅದು ಅಪ್ರಾಕೃತ, ಅದು ಪ್ರಮಾಣ ಸಿದ್ಧ ಆಗಿದೆ. ಆದ್ದರಿಂದ ಎರಡೂ ಕೂಡ ಮಾಯಾರಚಿತ ಅನ್ನುವುದನ್ನು ಅವರು ಒಪ್ಪೋದಿಲ್ಲ. ಮಾಯಾಸೃಷ್ಟೇ ಅಂತಿದು ಪ್ರಥಮಾ ವಿಭಕ್ತಿ ದ್ವಿವಚನದ ರೂಪ, ಇಲ್ಲಿ ಕೆಲವರು ವ್ಯಾಖ್ಯಾನ ಮಾಡೋ ಪ್ರಕಾರ. ಕೆಲವರು ಇನ್ನೂ ಒಂದು ಅಲ್ಲಿ ಅರ್ಥ ಬರೆದಿದ್ದಾರೆ ಆ ಮಾತಿಗೆ. ಕೆಲವರು ನಿರೀಶ್ವರವಾದಿಗಳಿದ್ದಾರೆ, ಭಗವಂತನ ಅಸ್ತಿತ್ವವನ್ನೇ ಒಪ್ಪದವರು. ಅವರೆಲ್ಲರದು ಮತವನ್ನು ನೀನು ಸ್ವೀಕಾರ ಮಾಡಿ ಇವೆರಡೂ ರೂಪಗಳ ಬಗ್ಗೆ ಅವಿಶ್ವಾಸ ತಾಳಬೇಡ. ಭಗವಂತನನ್ನೂ ಒಪ್ಪು, ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಜಗತ್ತನ್ನೂ ನೀನು ಒಪ್ಪಬೇಕು. ಅಜ್ಞಾನಿಗಳಾದವರಿಗೆ ಕೆಲವರಿಗೆ ಭಗವಂತನನ್ನು ಮಾತ್ರ ಒಪ್ಪಬೇಕು ಅಂತ ಅನ್ನಿಸ್ತದೆ, ಜಗತ್ತಿನ ಅಸ್ತಿತ್ವವನ್ನೇ ಅವರು ನಿರಾಕರಣೆ ಮಾಡ್ತಾರೆ. ಕೆಲವರು ಜಗತ್ತಿನ ಅಸ್ತಿತ್ವವನ್ನು ಒಪ್ತಾರೆ, ನಾಸ್ತಿಕರು, ಆದರೆ ಭಗವಂತನ ಅಸ್ತಿತ್ವವನ್ನೇ ಅವರು ಒಪ್ಪೋದಿಲ್ಲ. ಹಾಗೆ ಬೇಡ. ಜ್ಞಾನಿಯಾದವರು ಜಗತ್ತನ್ನು, ಆ ಜಗತ್ತನ್ನು ಸೃಷ್ಟಿಸಿದ ಭಗವಂತನನ್ನು ಎರಡನ್ನೂ ನೋಡ್ತಾರೆ, ತಿಳಿಯಬಲ್ಲವರಾಗಿರ್ತಾರೆ. ವಿಪಶ್ಚಿತಸ್ತು ಮಾಯಾಸೃಷ್ಟೇ ಈಶ್ವರಿ ಇಚ್ಛಾ ಪ್ರಾಪ್ತೆ ಉಭಯ ಅಪಿ ಗೃಹಂತಿ. ಈಶ್ವರಿ ಇಚ್ಛೆಯಿಂದ ಪ್ರಾಪ್ತವಾದದ್ದು ಇವೆರಡೂ ಕೂಡ. ಹೀಗೆ ಅರ್ಥ ಮಾಡಿದಾಗ ಈಶ್ವರಿ ಇಚ್ಛಾದಿಂದ ಮಾಯಾಸೃಷ್ಟ ಅಂದರೆ ಪ್ರಕೃತಿಯಿಂದ ಹುಟ್ಟಿದ್ದು ಅಂತ ಒಂದು ಅರ್ಥ, ಈಶ್ವರ ಇಚ್ಛಾದಿಂದ ಹುಟ್ಟಿದ್ದು ಅಂತ ಇನ್ನೊಂದು ಅರ್ಥ. ಜ್ಞಾನಿಗಳಾದವರು ಈಶ್ವರನ ಇಚ್ಛೆಯಿಂದ ಹುಟ್ಟಿದ್ದು ಅವೆರಡನ್ನೂ ಸ್ವೀಕಾರ ಮಾಡ್ತಾರೆ. ಭಗವಂತನ ನಿಜ ಸ್ವರೂಪ ಏನಿದೆ, ಅಪ್ರಾಕೃತ ಸ್ವರೂಪ, ಅದು ಕೂಡ ಈಶ್ವರ ಇಚ್ಛಾ ಪ್ರಾಪ್ತವೇ. ತನ್ನ ಇಚ್ಛೆಯಿಂದಲೇ ಭಗವಂತ ಅದನ್ನು ಹೊಂದಿದ್ದಾನೆ. ಜಗತ್ತನ್ನಂತೂ ತನ್ನ ಇಚ್ಛೆಯಿಂದಲೇ ನಿರ್ಮಿಸಿದ್ದಾನೆ. ಅದರಿಂದ ಅವೆರಡನ್ನೂ ಸ್ವೀಕಾರ ಮಾಡ್ತಾರೆ. ಇದು ನೋಡಿ, ಪ್ರಾಚೀನ ಟೀಕಾಕಾರರೊಬ್ಬರು ಈ ಮಾಯಾಸೃಷ್ಟೇ ಜಗತಿ ಅಂತ ಆಚಾರ್ಯರು ಸಪ್ತಮಿ ವಿಭಕ್ತಿಯಿಂದ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ಕೂಡ, ಸಪ್ತಮಿ ವಿಭಕ್ತಿ ಪೂರ್ವಕವಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ಕೂಡ ಅದನ್ನು ಬಿಟ್ಟು ಅದನ್ನ ಪ್ರಥಮ ವಿಭಕ್ತಿ ದ್ವಿವಚನ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸಿದ್ಧಾಂತಕ್ಕೆ ವಿರುದ್ಧ ಏನಲ್ಲ. ಆಚಾರ್ಯ ಹೇಳಿದ್ದು ಸರ್ವಶ್ರೇಷ್ಠವಾದ ಅರ್ಥ, ಅದರಲ್ಲೇನು ಸಮಸ್ಯೆ ಇಲ್ಲ. ಆದರೆ ಹೀಗೂ ಒಂದು ಅರ್ಥವನ್ನು ಸ್ವೀಕಾರ ಮಾಡಿದರೆ ತಪ್ಪೇನಿಲ್ಲ. ನಾವು ಕೂಡ, ನಮ್ಮಂಥ ಅಲ್ಪರು ಕೂಡ ಅನೇಕ ಬಾರಿ ಆಚಾರ್ಯರ ಒಂದು ಅರ್ಥವನ್ನು ಹೇಳಿದ ಮೇಲೆ ಕೂಡ ಇನ್ನೊಂದು ಯಾವುದೋ ಅರ್ಥವನ್ನು ಅದಕ್ಕೆ ಹೇಳಲಿಕ್ಕೆ ಬಯಸ್ತೇವೆ. ಅದು ಯಾಕೆ ಅಂದರೆ ಆಚಾರ್ಯರು ಸೂಚನೆ ಕೊಟ್ಟಿರ್ತಾರೆ. ಒಂದು ನಿಮಗೆ ಹೊಳೆಯದ ಅರ್ಥವನ್ನು ನಾನು ಹೇಳಿರ್ತೇನೆ, ನನ್ನ ಅಭಿಪ್ರಾಯಕ್ಕೆ, ಶಾಸ್ತ್ರದ ಅಭಿಪ್ರಾಯಕ್ಕೆ ವಿರುದ್ಧ ಅಲ್ಲದ ಇನ್ನುಳಿದ ಅರ್ಥಗಳನ್ನು ನೀವೇ ಸ್ವೀಕಾರ ಮಾಡ್ರಿ ಅಂತ ಅವರು ಸೂಚನೆ ಮಾಡಿರ್ತಾರೆ. ಅದಕ್ಕಾಗಿ ಇಂಥ ಒಂದು ಆಚಾರ್ಯ ಹೇಳದೇ ಇರುವ ಅರ್ಥವನ್ನು ನಾವು ಊಹೆ ಮಾಡಿ ಹೇಳಲಿಕ್ಕೆ, ಧೈರ್ಯ ಮಾಡಲಿಕ್ಕೆ ಏನು ತಪ್ಪಿಲ್ಲ ಅನ್ನೋದು ಇಂಥ ದೃಷ್ಟಾಂತಗಳಿಂದ ನಮಗೆ ತಿಳಿಯುತ್ತದೆ. ಇಲ್ಲಿ ಮಾಯಾಸೃಷ್ಟೇ ವಿಪಶ್ಚಿತ ಅಂತಿದೆಯಲ್ಲ, ಮಾಯಾಸೃಷ್ಟೇ ವಿಪಶ್ಚಿತ ಅಂತ ಅದನ್ನು ಪಂಚಮಿ ವಿಭಕ್ತಿಯಂತವಾಗಿಯೂ ಕೂಡ ವೀರರಾಘವರು ಮೊದಲಾದವರು ಅದನ್ನು ತಗೊಂಡಿದ್ದಾರೆ.
ಅವ್ರದ್ದೊಂದು ಅರ್ಥ ಬೇರೆನೇ ಆಗ್ತದೆ. ಮಾಯಾ ಸೃಷ್ಟೇ ವಿಪಶ್ಚಿತ, ಮಾಯಾ ಸೃಷ್ಟೇರ್ ವಿಪಶ್ಚಿತ, ಹೀಗೆಲ್ಲ. ಶ್ರೀಧರದ ಅರ್ಥವಂತೂ ಬೇರೆನೇ ಇದೆ. ಜ್ಞಾನಿಗಳು ಇವುಗಳನ್ನು ಸ್ವೀಕಾರ ಮಾಡೋದಿಲ್ಲ. ವಿಪಶ್ಚಿತ ಅಂದ್ರೆ ಜ್ಞಾನಿಗಳು ಅಂತಾನೆ ಪದಚ್ಛೇದ ಮಾಡ್ಕೊಂಡಿದ್ದಾರೆ ಕೆಲವರು. ಮಾಯೆ ಎರಡೂ ರೂಪಗಳು ಕೂಡ ಮಾಯೆಯಿಂದಲೇ ಬಂದದ್ದಾದ್ರಿಂದ ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಎರಡೂ ಕೂಡ ಭಗವಂತನ ಮಾಯೆಯಿಂದ ಬಂದದ್ದು. ಮಾಯೆ ಅಂದ್ರೆ ಅವಿದ್ಯಾ. ಅದ್ವೈತ ಸಿದ್ಧಾಂತದಲ್ಲಿ ಮಾಯೆ ಅಂದ್ರೆ ಅವಿದ್ಯೆ. ಭಗವಂತ ಮೂಲತಃ ನಿರಾಕಾರ ನಿರ್ಗುಣ. ಅವನು ಮಾಯೆಯನ್ನು ಸ್ವೀಕಾರ ಮಾಡಿದ್ದಾನೆ. ಅವನಿಗೆ ಅಪ್ರಾಕೃತವಾದ ಒಂದು ಆಕಾರವೂ ಏನಿಲ್ಲ. ನಾವೊಂದು ಶಂಖಚಕ್ರ ಗದಾಧರವಾದಂತಹ ಪೀತಾಂಬರ ಉಟ್ಟಂತಹ ನೀಲವರ್ಣದ ಸುಂದರವಾದ ಆಕಾರವನ್ನು, ಕಲ್ಯಾಣಾದ್ಭುತ ಗಾತ್ರವನ್ನು ಒಪ್ತೇವೆ. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಒಂದು ಆಕಾರವನ್ನು ಒಪ್ತೇವಲ್ಲ, ಆ ಆಕಾರವನ್ನು ಎಲ್ಲರೂ ಒಪ್ಪೋದಿಲ್ಲ. ಯಾಕೆಂದ್ರೆ ಆ ಆಕಾರವೂ ಕೂಡ ಮಾಯೆಯಿಂದ ಸೃಷ್ಟವಾದದ್ದಷ್ಟೇ. ಈ ಜಗತ್ತಂತೂ ಚತುರ್ಮುಖ ಬ್ರಹ್ಮನ ದೇಹ, ಈ ಜಗತ್ತು, ಬ್ರಹ್ಮಾಂಡ ಎಲ್ಲವೂ ಕೂಡ ಮಾಯೆಯಿಂದ ಸೃಷ್ಟವಾದದ್ದು. ಅದನ್ನು ಜ್ಞಾನಿಗಳು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಬರೆದಿದ್ದಾರೆ ಬೇರೆ ಬೇರೆಯವರು. ಉಪಾಸನೆಗಾಗಿ ಮಾತ್ರ ಅಜ್ಞಾನಿಗಳು ಸ್ವೀಕಾರ ಮಾಡ್ತಾರೆ. ಆದರೆ ಜ್ಞಾನಿಗಳು ಅದನ್ನು ಉಪಾಸನೆಗಾಗಿಯೂ ಸ್ವೀಕಾರ ಮಾಡೋದಿಲ್ಲ. ಉಪಾಸನೆ ಮಾಡುವಾಗ ಕೆಲವು ಬಾರಿ ಅಜ್ಞಾನಿಗಳಾದವರು ಕೆಳಹಂತದಿಂದ ಮೇಲ್ಹಂತಕ್ಕೆ ಹೋಗಬೇಕಾಗ್ತದೆ. ಅವರಿಗೆ ಮಾಯಾ ಅಂದ್ರೆ ಅವಿದ್ಯೆಯಿಂದ ಸೃಷ್ಟಿಸಲ್ಪಟ್ಟಂತಹ ಅಂತ ಒಂದು ರೂಪದ ಉಪಾಸನೆ, ಧ್ಯಾನ ಅವರಿಗೆ ಬೇಕಾಗ್ತದೆ. ಆದರೆ ಜ್ಞಾನಿಗಳಾದವರಿಗೆ ಅದು ಬೇಕಾಗೋದಿಲ್ಲ ಅಂತ ಒಬ್ಬೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ನಿನಗೆ ಹೇಳಿದ್ದೇನೆ, ನನಗಿದು ಬೇಡ, ನನಗಿದಿಂದ ಉಪಯೋಗ ಇಲ್ಲ ಅಂತ ವಲ್ಲಭರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅದಕ್ಕಾಗಿ ಆಚಾರ್ಯರು ಮಾಯಾ ಸೃಷ್ಟೇ ಜಗತಿ ಅವಿಪಶ್ಚಿತ ಅಂತ ಈಗ ಅದನ್ನ ವ್ಯಾಖ್ಯಾನ ಮಾಡಿದ್ದನ್ನ ನಾವೀಗ ನೋಡಿದ್ದೇವೆ. ಮಾಯಾ ಸೃಷ್ಟೇ ಅಂತ ಪಂಚಮಿ ವಿಭಕ್ತಿ ಇಟ್ಕೊಂಡು ಕೂಡ ಕೆಲವರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವರು ಹಾಗ ಅರ್ಥ ಅದನ್ನು ಇಟ್ಕೊಂಡಿದ್ದಾರೆ. ಮಯಾ ಅನುವರ್ಣಿತೆ ಭಗವತಃ ಅಮುನಿ ಸ್ಥೂಲ ಸೂಕ್ಷ್ಮ ರೂಪೇ ನಗೃಹಂತಿ ನ ಉಪಾಸತೆ. ಜ್ಞಾನಿಗಳಾದವರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಉಪಾಸಕಾಹ ಉಪಾಸ್ಯ ಶುಭಾಶ್ರಯತ್ವೇನ ನಗೃಹಂತಿ. ಯಾಕೆಂದ್ರೆ ವಿಪಶ್ಚಿತ ಜ್ಞಾನಿಗಳಾದವರು ಸರ್ವಜ್ಞಸ್ಯ ಬ್ರಹ್ಮಣ ಮಾಯಾಸೃಷ್ಟೇ. ಮಾಯಾಸೃಷ್ಟಿ ಅಂದ್ರೆ ವೀರರಾಘವರ ದೃಷ್ಟಿಯಲ್ಲಿ ಸಂಕಲ್ಪ ಸೃಷ್ಟಿ. ಭಗವಂತನ ಸಂಕಲ್ಪದಿಂದಲೇ ಬಂದದ್ದು ಈ ನಮಗೆಲ್ಲ ಬಂಧ ಮೋಕ್ಷ. ಅಂಥದನ್ನ ಈ ಎರಡು ರೂಪಗಳನ್ನ ಜ್ಞಾನಿಗಳಾದವರು ಸ್ವೀಕಾರ ಮಾಡ್ತಾರೆ ಅಂತ ಕೆಲವರು, ಮಾಡೋದಿಲ್ಲ ಅಂತ ಕೆಲವರು, ಹೀಗೆಲ್ಲ ಅನೇಕ ಗೊಂದಲಗಳಿವೆ. ಅದಕ್ಕಾಗಿ ಆಚಾರ್ಯರು ಮಾಯಾ ಸೃಷ್ಟೇ ಜಗತ್ತಿ ಅಂತ ಸಪ್ತಮಿ ವಿಭಕ್ತಿ, ಭಗವಂತನ ಇಚ್ಛೆಯಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು, ಅದರಲ್ಲಿ ಅಜ್ಞಾನಿಗಳಾದವರು ಇದನ್ನು ಒಪ್ಕೊಳ್ಳೋದಿಲ್ಲ, ಆದರೆ ಜ್ಞಾನಿಗಳಾದವರು ಒಪ್ಪುತ್ತಾರೆ ಅಂತ ಅದನ್ನು ತೋರಿಸಿದ್ದಾರೆ. ಇಷ್ಟಾದರೂ ಕೂಡ ಮಾಯಾ ಸೃಷ್ಟೇ ಜಗತ್ತಿ ಅನ್ನೋದು ಪ್ರಥಮ ವಿಭಕ್ತಿ ದ್ವಿವಚನದ ರೂಪ ಅನ್ನೋದನ್ನ ಪ್ರಾಚೀನ ಟೀಕಾಕಾರರೊಬ್ಬರು ಆಚಾರ್ಯರ ಸಂಪ್ರದಾಯದಲ್ಲೇ ಬಂದವರು. ಪ್ರಾಯ ಅವು ಕೆಲವು ಟೀಕಾಗಳು ಎಲ್ಲಿವು ಅಂತ ಗೊತ್ತಾಗೋದಿಲ್ಲ. ಆ ಟೀಕಾಕಾರರು ಯಾರು ಅಂತ ಅನ್ನೋದನ್ನು ಗೋವಿಂದಾಚಾರ್ಯ ಹೇಳಿಯೂ ಇಲ್ಲ. ಕೆಲವು ಕಡೆ ಯಾದವೇಂದ್ರರು ಮತ್ತು ಅನಂತ ತೀರ್ಥರು ಅಂತ ಹೇಳಿರ್ತಾರೆ, ಇನ್ನು ಕೆಲವು ಕಡೆ ಅದನ್ನು ಹೇಳಿರೋದಿಲ್ಲ. ಆದರೆ ಪರಂಪರೆಯಲ್ಲಿ ಯಾರು ಅಂತ ಜ್ಞಾನಿಗಳು ಅದನ್ನು ಹೇಳಿದ್ದನ್ನ ನಾವು ಹೀಗೆ ಗಮನಿಸಬೇಕಷ್ಟೆ. ಇದು ಹೀಗೆ 35ನೇ ಶ್ಲೋಕ ಆಯಿತು. 36ನೇ ಶ್ಲೋಕ ಮುಂದೆ ಬರುವಂಥದ್ದು. ಸ ವಾಚ್ಯವಾಚಕತೆಯ ಭಗವಾನ್ ಬ್ರಹ್ಮರೂಪ ದೃಕ್ ನಾಮರೂಪ ಕ್ರಿಯಾಧತ್ತೇ ಸಕರ್ಮ ಕರ್ಮಕಃ ಪರಃ. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಸನ್ನಿಹಿತನಾಗಿರುವಂತಹ ಈ ಭಗವಂತ ನಾಮಗಳನ್ನು ಕೂಡ ನಿರ್ವಹಿಸ್ತಾನೆ, ನಾಮಗಳನ್ನು ಅವನೇ ಪ್ರೇರಿಸ್ತಾನೆ, ರೂಪಗಳನ್ನು ಅವನೇ ಪ್ರೇರಿಸ್ತಾನೆ, ರೂಪ ಮತ್ತು ಕ್ರಿಯೆಗಳನ್ನು ಕೂಡ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸಮಸ್ತ ಪ್ರಪಂಚದಲ್ಲೂ ಇರುವುದು ನಾಮ ರೂಪ ಇವೆರಡೇ ಮುಖ್ಯವಾಗಿ, ಅದ್ರ ಜೊತೆ ಕ್ರಿಯೆ ಒಂದು. ಆಯ್ತು, ಅದಕ್ಕೇನರ್ಥ ಈಗ ನೋಡೋಣ.
ಬ್ರಹ್ಮದೇಹದಲ್ಲಿ ಅಂತರ್ಗತನಾಗಿದೆ ಭಗವಂತ. ಶಬ್ದಗಳನ್ನು ನಾವು ಉಚ್ಚಾರ ಮಾಡುವ ಶಬ್ದಗಳು, ಅವು ವೈದಿಕ ಪೌರಾಣಿಕ ಶಬ್ದಗಳಿರಬಹುದು, ನಾವು ನೀವು ಆಡುವ ಶಬ್ದಗಳಿರಬಹುದು, ಅಥವಾ ಧ್ವನ್ಯಾತ್ಮಕ ಶಬ್ದಗಳಿರಬಹುದು. ಇವೆಲ್ಲವನ್ನೂ ವಾಚಕವನ್ನಾಗಿ ಇಟ್ಟಿದ್ದಾನೆ. ಮತ್ತೆ ಅರ್ಥ, ರೂಪ ಅಂದರೆ ಅರ್ಥ, ಹಾಗೆ ಕ್ರಿಯೆಗಳನ್ನು ಶಬ್ದದಿಂದ ವಾಚ್ಯ ಎಂಬುದಾಗಿ ಮಾಡಿದ್ದಾನೆ. ಜಗತ್ತಿನಲ್ಲಿ ವಾಚ್ಯ ವಾಚಕ ಅಂತ ಈಗ ಎರಡು ವ್ಯವಸ್ಥೆ. ವಾಚಕ ಶಬ್ದ, ವಾಚ್ಯ ಅರ್ಥ, ಇವೆರಡನ್ನು ಅವನೇ ನಿಯಂತ್ರಿಸ್ತಾನೆ. ಅವನು ಸಕರ್ಮ ಅಂತ ಕರೆಸ್ಕೋತಾನೆ ಕೆಲವು ಕಡೆ. ಯಾಕೆಂದ್ರೆ ಕರ್ಮ ಮಾಡ್ಲಿಕ್ಕೆ ಅವನು ಸ್ವತಂತ್ರ, ಮಾಡಿಸ್ಲಿಕ್ಕೂ ಸ್ವತಂತ್ರ, ಮಾಡ್ಲಿಕ್ಕೂ ಸ್ವತಂತ್ರ. ಆದ್ರಿಂದ ಅವನನ್ನು ಸಕರ್ಮ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಅಕರ್ಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಫಲ ಅವನಿಗೆ ಬೇಕಾಗಿಲ್ಲ. ಆದ್ದರಿಂದ ಅವನನ್ನು ಹೀಗೆ ಇಷ್ಟೆಲ್ಲ ಜಗತ್ತನ್ನು ನಿಯಂತ್ರಿಸ್ತಾ ಇದ್ರು, ಅವನು ಮಾತ್ರ ಅಕರ್ಮ ಎಂಬುದಾಗಿ ಕರೆಸ್ಕೋತಾನೆ ಅಂತ ಈ ಶ್ಲೋಕ ವರ್ಣನೆ ಮಾಡ್ತದೆ. ಈ ಭಗವಂತ ಎಲ್ಲ ನಾಮಗಳನ್ನು ನಿಯಂತ್ರಿಸಿದ್ದಾನೆ, ಅದರ ಅರ್ಥಗಳನ್ನು ಕೂಡ ನಿಯಂತ್ರಿಸ್ತಿದ್ದಾನೆ ಅಂತ ಬಂದಿದ್ದರಿಂದ ಇವತ್ತು ಆರಂಭದಲ್ಲಿ ಒಂದು ಮಂಗಲಾಚರಣೆ ಹೇಳಿದೆ. ಸಹ ಅಲಂಕೃಶಿಷ್ಟ ಭಗವಾನ್ ವಜಾಂಸಿಮೆ ಅಂತ ಭಾಗವತದಲ್ಲಿ ಬಂದಂಥ ಒಂದು ಶ್ಲೋಕ. ನಾವು ಭಗವಂತನ ಪಾದಗಳಿಗೆ ತುಳಸಿ ಹೂವು ಮತ್ತೆ ಅವನ ಸಮಗ್ರ ಶರೀರಕ್ಕೆ ಬಂಗಾರದ ಆಭರಣ ಇತ್ಯಾದಿಗಳನ್ನು ತೊಡಿಸಿ ಅಲಂಕರಿಸುವುದು, ಕವಚವನ್ನೇ ತೊಡಿಸಿ ಅಲಂಕರಿಸಿ ಸಂಭ್ರಮಿಸುವುದು, ಅದೆಲ್ಲ ಒಂದು ವಿಷಯ. ಇಲ್ಲಿ ಆ ಭಗವಂತನೇ ನನ್ನ ಮಾತನ್ನು ಅಲಂಕರಿಸಲಿ ಅಂತ ವರ್ಣನೆ ಮಾಡ್ತಿದ್ದಾರೆ. ನನ್ನ ಮಾತಿಗೆ ಒಂದು ಮಹತ್ವ ಬರುವಂತಾಗಲಿ, ಮಾತಿನಲ್ಲಿ ಸರಿಯಾಗಿ ಅರ್ಥವನ್ನು ನನ್ನ ಮಾತು ಹೇಳಿದರೆ, ವೇದದ ಮಾತಿರಬಹುದು, ಪುರಾಣದ ಮಾತಿರಬಹುದು, ಅದನ್ನು ನಮ್ಮಂಥವ್ರು ಅಲ್ಪರು ಆಡಿದಾಗ ನಾವು ಆ ಶಬ್ದವನ್ನು ಸರಿಯಾಗಿ ಉಚ್ಚಾರ ಮಾಡಿದರೆ, ಸರಿಯಾದ ಪಾಠವನ್ನೇ ನಾವು ಗ್ರಹಿಸಿದರೆ, ಆವಾಗ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ. ನಾವೇ ತಪ್ಪು ಪಾಠವನ್ನು ಗ್ರಹಿಸಿದರೆ ಭಗವಂತನ ಅನುಗ್ರಹ ಆಗಿಲ್ಲ, ಆದ್ದರಿಂದ ಭಗವಂತ ಅಲ್ಲಿ ಬಂದು ಕೂತ್ಕೊಳ್ಳಿಲ್ಲ ಆ ಮಾತಿನಲ್ಲಿ, ಆವಾಗ ಅದರಿಂದ ಸರಿಯಾದ ಶಬ್ದ ನಮ್ಮಿಂದ ಬರಲಿಲ್ಲ ಅಂತ ಅರ್ಥ. ಸರಿಯಾದ ಅರ್ಥವೂ ಬರಲಿಲ್ಲ, ಕೆಲವು ಕಡೆ ಸರಿಯಾದ ಶಬ್ದವೂ ಬರೋದಿಲ್ಲ, ಇನ್ನು ಕೆಲವು ಕಡೆ ಸರಿಯಾದ ಶಬ್ದ ಬಂದರೂ ಕೂಡ ಅರ್ಥವೂ ಪಳೆಯೋದಿಲ್ಲ. ಸರಿಯಾದ ಶಬ್ದ ಸರಿಯಾದ ಅರ್ಥ ಎರಡೂ ನಮ್ಮ ಮುಖದಿಂದ ಬರಬೇಕು ಅಂದರೆ ಇದ್ದ ಸರಿಯಾದ ಶಬ್ದಗಳನ್ನು ಸರಿಯಾದ ಅರ್ಥಗಳನ್ನು ನಾವು ಗ್ರಹಿಸಬೇಕು ಅಂತಾದರೆ ಭಗವಂತ ಒಳಗೆ ಕೂತು ಅವುಗಳನ್ನು ಅಲಂಕರಿಸಬೇಕು. ಆ ಶಬ್ದಕ್ಕೆ ಅವನೇ ಮುಖ್ಯವಾದ ಅಲಂಕಾರ. ಈ ಸ್ತ್ರೀಗೆ ಭರ್ತಾನಾಮ ಪರಂ ಭಾರ್ಯಾ ಭೂಷಣಂ ವಿನಾ, ಬೇರೆ ಯಾವ ಅಲಂಕಾರಕ್ಕಿಂತ ಸ್ತ್ರೀಗೆ ಗಂಡ ಅನ್ನೋದು ದೊಡ್ಡ ಅಲಂಕಾರ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ, ಸುಭಾಷಿತದಲ್ಲಿ ಹೇಳ್ತಿರ್ತಾರೆ. ಮಾತು ಅಂದ್ರೆ ಮಾತಿನ ಅಭಿಮಾನಿನಿಯಾದ ಲಕ್ಷ್ಮೀದೇವಿ, ಅವಳಲ್ಲಿ ಇವನು ಬಂದು ಕೂತ್ಕೋಬೇಕು, ಅವಳನ್ನು ಅಲಂಕರಿಸಬೇಕು. ಅವಳ ಹೃದಯ ಕಮಲದಲ್ಲಿ ಇವನು ಬಂದು ಕೂತ್ಕೊಂಡ್ರೆ ಅದನ್ನು ನಾವು ನೋಡಿದರೆ ಭಗವಂತ ಮಾತನ್ನು ಅಲಂಕರಿಸಿದ್ದಾನೆ ಅಂತ ಅರ್ಥ. ಅವನು ಶಬ್ದಗಳನ್ನು ಅಲಂಕರಿಸಿದಂತೆ ಈ ಅರ್ಥಗಳನ್ನು ಕೂಡ ಅಲಂಕರಿಸಬೇಕು. ವೈದಿಕ ಪೌರಾಣಿಕ ಒಟ್ಟಾರೆ ಪೌರುಷೇಯ ಅಪೌರುಷೇಯ ಶಬ್ದಗಳು, ಅವುಗಳ ಅರ್ಥಗಳೇ ಈ ಜಗತ್ತಿನಲ್ಲಿರೋದು, ಜಡಚೇತನಾತ್ಮಕವಾದ ಅರ್ಥಗಳು. ಅದನ್ನು ಕೂಡ ಭಗವಂತ ಅಲಂಕರಿಸಬೇಕು. ಅವನೂ ಒಂದು ಅರ್ಥವೇ, ಲಕ್ಷ್ಮೀದೇವಿಯೂ ಒಂದು ಅರ್ಥವೇ, ಬ್ರಹ್ಮಾದಿ ಚೇತನರು ಒಂದು ಅರ್ಥ, ಬ್ರಹ್ಮಾಂಡ ಪಂಚಮಹಾಭೂತಗಳು ಇವು ಕೂಡ ಅರ್ಥವೇ. ಈ ಎಲ್ಲ ಅರ್ಥಗಳನ್ನು ಅವನು ಅಲಂಕರಿಸಬೇಕು ಅಂತ ತಾತ್ಪರ್ಯ ಇದೆ. ಹೀಗೆ ಈ ಶ್ಲೋಕ ನಮಗೆ ಆ ಭಗವಂತ ಸರಿಯಾದ ಶಬ್ದವನ್ನು ನಮ್ಮಲ್ಲಿ ಪ್ರೇರಿಸಿ, ಸರಿಯಾದ ಅರ್ಥವನ್ನು ನಮಗೆ ಹೊಳೆಯುವಂತೆ ಪ್ರೇರಿಸಿ, ನಮಗೆ ಶ್ರವಣ ಮನನ ಧ್ಯಾನ ಅನ್ನುವ ಈ ಒಂದು ಪ್ರಕ್ರಿಯೆ, ಸಾಧನೆಯ ಪ್ರಕ್ರಿಯೆಯಲ್ಲಿ ಹೇಗೆ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಅಂತರ್ಬಹಿರ್ವ್ಯಾಪ್ತಂ ಯತ್ ಬ್ರಹ್ಮಶಬ್ದವಾಚ್ಯಂ ರೂಪಂ. ಈ ಭಗವಂತ ಎಲ್ಲವನ್ನೂ ಎಲ್ಲ ಕಡೆ ಇದ್ದು ನಿಯಂತ್ರಿಸಿದ್ದಾನೆ. ಅನೇನ ಪ್ರಪಂಚಸ್ಯ ವೇದಾದಿ ಪ್ರಮಾಣ ಸಿದ್ಧತ್ವೇನ ಸತ್ಯತ್ವಾತ್ ವಿಜಯಧ್ವಜರು ಹೇಳ್ತಾರೆ. ಈ ಪ್ರಪಂಚವೂ ಕೂಡ ಪ್ರಮಾಣ ಸಿದ್ಧವಾದ್ರಿಂದ, ವೇದಾದಿಂದ ಸಿದ್ಧವಾದದ್ದು. ಆದ್ರಿಂದ ಅದು ಮಾಯಾಮಯ ಅಂದ್ರೆ ಭಗವಂತನ ಇಚ್ಛೆಯಿಂದ ಹುಟ್ಟಿದ್ದು ಅಂತ ಅರ್ಥ.
ಅದು ಅಸತ್ಯ ಅಂತ ಅರ್ಥ ಅಲ್ಲ. ಇದನ್ನ ಸತ್ಯತ್ವವನ್ನೇ ನಾವು ತಿಳ್ಕೋಬೇಕು ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಇದ್ದ ಭಗವಂತ ಅಂತ ಹೇಳಿದ್ರಿಂದ ಆ ಚತುರ್ಮುಖ ಬ್ರಹ್ಮನ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯಿಂದ ಸರಿಯಾದ ಶಬ್ದದ ತಿಳಿವು, ಸರಿಯಾದ ಅರ್ಥದ ತಿಳಿವು ಕೂಡ ನಮಗಾಗ್ತದೆ ಅನ್ನೋದನ್ನ ಗಮನಿಸಬೇಕು. ಈ ಶ್ಲೋಕದಲ್ಲಿ ನಾಮ ರೂಪ ಕ್ರಿಯೆಗಳನ್ನ ಇವುಗಳನ್ನ ವಾಚ್ಯ ವಾಚಕಗಳನ್ನಾಗಿ ಮಾಡಿದ್ದಾನೆ. ಇದರಲ್ಲಿ ವಾಚ್ಯ ಯಾವುದು ವಾಚಕ ಯಾವುದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಆಚಾರ್ಯರು ಒಂದು ಗ್ರಂಥದ ಉದ್ಧಾರ ಮಾಡಿದಾರಲ್ಲಿ. ನಾಮೈವ ವಾಚಕತ್ವೇನ, ನಾಮ ಅನ್ನುವುದು ಎಲ್ಲ ಹೆಸರುಗಳು, ಎಲ್ಲ ಪೌರುಷೇಯ ಅಪೌರುಷೇಯ ಶಬ್ದಗಳೆಲ್ಲವೂ ಕೂಡ ವಾಚಕಗಳು. ಮತ್ತೆ ನಾಮ ರೂಪ ಕ್ರಿಯೆ ಈ ಮೂರನ್ನ ವಾಚ್ಯವನ್ನಾಗಿ ಮಾಡಿದ್ದಾನೆ. ನಾಮವೂ ಕೂಡ ವಾಚಕ ಹೇಗೋ ಹಾಗೆ ವಾಚ್ಯವೂ ಹೌದು. ಯಾಕೆಂದ್ರೆ ನಾಮ ಅನ್ನುವುದು ನಾಮ ಎಂಬ ಶಬ್ದದಿಂದಲೇ ವಾಚ್ಯ. ನಾಮ ಎಂಬ ಶಬ್ದ ಬೇರೆ ಅರ್ಥಗಳಿಗೆ ವಾಚಕ ಇರಬಹುದು, ಆದರೆ ನಾಮ ಎಂಬ ಶಬ್ದದಿಂದ ವಾಚ್ಯ ಆಗಿದೆಯಲ್ಲ, ಹೀಗೆ ಅದು ವಾಚ್ಯವೂ ಕೂಡ ಆಗಿದೆ. ನಾಮ ಒಂದರಲ್ಲಿ ವಾಚ್ಯತ್ವವೂ ಇದೆ, ವಾಚಕತ್ವವೂ ಇದೆ. ರೂಪ ಮತ್ತು ಕ್ರಿಯೆಗಳಲ್ಲಿ ವಾಚ್ಯತ್ವ ಅಂತನ್ನುವುದು ಇದೆ. ಹೀಗೆ ಹರಿರ್ದೇವೋ ನಿಯಾಮಯತಿ ಏಕರಾಟ್, ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಈ ಜಗತ್ತನ್ನೆಲ್ಲ ನಿಯಂತ್ರಿಸಿದ್ದಾನೆ. ಹೀಗೆ ಅವನು ಕರ್ತೃತ್ವಾತ್ತು ಸಕರ್ಮ, ಸಕರ್ಮ ಅಂತ ಅವನನ್ನು ಯಾಕೆ ಹೇಳ್ತಾರೆ ಅಂದ್ರೆ ಅವನೇ ಮುಖ್ಯ ಕರ್ತ. ಆದ್ರಿಂದ ನಿಷ್ಫಲತ್ವಾದ ಅಕರ್ಮಕಃ, ಅವನಿಗೆ ಫಲ ಬೇಕಾಗಿಲ್ಲ, ಆದ್ರಿಂದ ಅವನನ್ನು ಅಕರ್ಮ ಎಂಬುದಾಗಿ ಹೇಳ್ತಾರೆ. ಮುಖ್ಯತೆಯ ಕರ್ತ ಆದ್ರಿಂದ ಅಂತ ಅದರ ಅರ್ಥ. ಒಟ್ಟಾರೆ ಶ್ಲೋಕದ ಅರ್ಥ ಏನು? ಬ್ರಹ್ಮರೂಪ ದೃಕ್, ಬ್ರಹ್ಮನ ದೇಹದಲ್ಲಿ ಅಂತರ್ಗತನಾದ. ಯಾದವಾರ್ಯರ ಶ್ಲೋಕದ ಅರ್ಥವನ್ನು ಸಂಗ್ರಹ ಮಾಡೋದು ಹೀಗೆ: ವೈರಾಜ ಪುರುಷ, ಈ ವೈರಾಜ ಪುರುಷನಾದ ಭಗವಂತ ನಾಮ ಅಂದರೆ ಶಬ್ದಜಾತಂ, ಎಲ್ಲ ಶಬ್ದ ಸಮೂಹವನ್ನು ವಾಚಕವನ್ನಾಗಿ ಅವನೇ ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲ ಶಬ್ದ ಸಮೂಹವೂ ಕೂಡ ವಾಚಕವಾಗಿದೆ. ಪೌರುಷೇಯ ಶಬ್ದಗಳು, ಅಪೌರುಷೇಯ ಶಬ್ದಗಳು, ಅಷ್ಟೇ ಏಕೆ ಧ್ವನ್ಯಾತ್ಮಕ ಶಬ್ದಗಳು ಕೂಡ ವಾಚಕವೇ. ಮುಖ್ಯವಾಗಿ ಭಗವಂತನಿಗೆ ವಾಚಕ, ಅದಾದ್ಮೇಲೆ ಇತರ ದೇವತೆಗಳು ಮೊದಲಾದವರಿಗೆ ಅವು ವಾಚಕ ಆಗ್ತವೆ. ನಾಮರೂಪ ಕ್ರಿಯೆಗಳನ್ನು ವಾಚ್ಯವನ್ನಾಗಿ ಮಾಡಿದ್ದಾನೆ. ಅತಏವ ಮುಖ್ಯ ಕರ್ತೃತ್ವ ಸಕರ್ಮ, ಹೀಗೆ ಅವನು ಸಕರ್ಮ ಮತ್ತು ಅಕರ್ಮ ಎಂಬುದಾಗಿ ಕರೆಸ್ಕೊಂಡಿದ್ದಾನೆ ಅಂತ ಅಲ್ಲಿ ಕಂಡು ಬರ್ತದೆ. ನಾಮಾನಿ ಅಂದರೆ ಇಂದ್ರಾದೀನಿ ನಾಮಾನಿ, ಇಂದ್ರ ವಿಷ್ಣು ಇತ್ಯಾದಿ ಶಬ್ದಗಳು, ಅನೇಕ ಶಬ್ದಗಳು, ಇದಕ್ಕೆ ಪೌರುಷೇಯ ಅಪೌರುಷೇಯ ಶಬ್ದಗಳಿವೆ. ಕೆಲವು ಶಬ್ದಗಳನ್ನ ತನಗೆ ಮಾತ್ರ ವಾಚಕವನ್ನಾಗಿ ಮಾಡಿದ್ದಾನೆ, ಇನ್ನು ಕೆಲವು ಶಬ್ದಗಳನ್ನು ತನಗೂ ಮತ್ತೊಬ್ಬರಿಗೂ ವಾಚಕವನ್ನಾಗಿ ಮಾಡಿದ್ದಾನೆ. ಚತುರ್ಮುಖ ಮೊದಲಾದ ರೂಪಗಳು, ರೂಪ ಅಂದರೆ ಚತುರ್ಮುಖ ಮೊದಲಾದ ರೂಪಗಳು, ಕ್ರಿಯಾ ಅಂದರೆ ಸೃಷ್ಟಿ ಕ್ರಿಯಾ ಮೊದಲಾದದ್ದು ಅಂತ ಹೀಗೆ ಅನಂತ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪರ ಅಂದರೆ ಸರ್ವ ಕಲ್ಯಾಣಗುಣ ಪರಿಪೂರ್ಣನಾದಂತಹ ಭಗವಂತ, ಅವನು ಬ್ರಹ್ಮರೂಪದಲ್ಲಿ ಬ್ರಹ್ಮರೂಪ ದೃಕ್ ಸನ್, ಬ್ರಹ್ಮನ ಒಳಗಿದ್ದು ಈ ಎಲ್ಲ ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮನನ್ನ ಅಲ್ಲಿ ಹೇಳಿದ್ರಿಂದ ಐತರೆಯ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಮಾತು ನಂಗೆ ನೆನಪಿಗೆ ಬರ್ತದೆ. ವಿಷ್ಣುವ್ರ ವಿಷಯ ಧರ್ಮೇಶು ಜ್ಞಾನಾದಿಶು ಚತುರ್ಮುಖ ಶ್ರದ್ಧಾಂ ದದಾತಿ ಭೂತಾನಾಂ ಅಂತ. ಭಗವಂತನ ಕುರಿತು ನಾವೇನು ತಿಳ್ಕೋಬೇಕಾಗಿದೆ, ಆ ತಿಳ್ಕೊಳ್ಳಿಕ್ಕೆ ನಮಗೆ ಶ್ರದ್ಧಾ ಕೊಡುವುದೇ ಚತುರ್ಮುಖ ಬ್ರಹ್ಮ ಅಂತ. ಹೀಗೆ ಆ ಶಬ್ದಗಳ ಅರ್ಥಗಳನ್ನು ನಾವು ಗ್ರಹಿಸಬೇಕು. ಇಲ್ಲಿ ಬೇರೆ ಶ್ರೀಧರರು ವೀರರಾಘವರು ಅವ್ರು ಹೇಳಿರುವಂಥ ಬೇರೆ ಅರ್ಥಗಳನ್ನು ಇಲ್ಲಿ ಹೆಚ್ಚಾಗಿ ಹೇಳಬೇಕು ಅಂತ ನನಗೇನು ಕಾಣಲಿಲ್ಲ. ವಾಚ್ಯತೆಯ ರೂಪಾಣಿ, ವಾಚಕತೆಯ ನಾಮಾನಿ ಅಂತ ಅರ್ಥವನ್ನೇ ಶ್ರೀಧರರು ಸ್ವಲ್ಪ ಬರೆದಿದ್ದಾರೆ. ವಾಚಕತೆಯ ನಾಮಾನಿ ಕ್ರಿಯಾಶ್ಚ ಅಂತ ಒಂದು ಎಕ್ಸ್ಟ್ರಾ ಬರೆದಿದ್ದಾರೆ. ಅದನ್ನ ನಾವೇನಿಲ್ಲಿ ಸ್ವೀಕಾರ ಮಾಡಬೇಕಾಗಿಲ್ಲ. ಅಂತೂ ನಾಮ ಅನ್ನುವುದು ವಾಚಕ, ಅದು ಕೇವಲ ವಾಚಕ ಅಲ್ಲ. ನಾಮ ಅನ್ನುವುದು ವಾಚಕವೂ ಹೌದು, ವಾಚ್ಯವೂ ಹೌದು. ಕ್ರಿಯೆ ಮತ್ತು ರೂಪಗಳು ವಾಚ್ಯವಾಗಿವೆ, ಅವು ವಾಚಕ ಅಲ್ಲ. ಹೀಗೆ ಇವತ್ತು 35 ಮತ್ತು 36ನೇ ಶ್ಲೋಕಗಳನ್ನು ನೋಡಿದ್ದೀವಿ. ಅದರೊಂದಿಗೆ
ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.